ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ಇವತ್ತ ನಾನು ಅಕ್ಷಯ ತೃತೀಯಾದ ಸಾಬುದಾಣೆ ಮತ್ತೆ ಶಾವ್ಗಿದ ಪಾಯಸ ಮಾಡಾಕತ್ತೀನಿ. ಈ ಶಾವ್ಗಿ ಎಲ್ಲ ನಮ್ಮ ಅತ್ತೆಯವ್ರು ಇದ್ದಾಗ ನಾವೆಲ್ಲ 4 ಕಿಲೋ ಶಾವ್ಗಿ ಮನ್ಯಾಗ ಮಾಡ್ತಿದ್ದೀವಿ ರೀ. ಈಗೆಲ್ಲ ತಯಾರಿ ತಂದು ಮಾಡಾಕತ್ತೀವಿ ನೋಡ್ರಿ. ಮೊದಲ ಈ ಬಾಂಡ್ಲಿ ಒಳಗ 1 ಚಮಚೆ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ಕಲ್ಲಂಗಡಿ ಬೀಜ ಎಲ್ಲಾ ತುಪ್ಪದಾಗ ಹುರಿ ತೆಗಿತೀನಿ. ಈಗ ಇದ ತುಪ್ಪದಾಗ ಒಣ ದ್ರಾಕ್ಷಿ ಹುರಿ ತೆಗಿತೀನಿ. ಇದ್ರಾಗಿಂದ ಸ್ವಲ್ಪ ಶಾವ್ಗಿ ತಗೊಂಡ ಇದನ್ನು ತುಪ್ಪದಾಗ ಹುರಿ ತೆಗಿತೀನಿ. ಈ ಶಾವ್ಗಿಗೆ ಸ್ವಲ್ಪ ಕಂದು ಬಣ್ಣ ಬರು ಹಂಗ ಹುರಿಬೇಕ್ರಿ. ಈಗ ಹಾಲ್ ಬಿಸಿ ಮಾಡಾಕ ಇರ್ತೇನೆ ನೋಡ್ರಿ. ಅದ್ರಾಗ 1 ಬಟ್ಲ ನೀರ್ ಹಾಕಾಕತ್ತೀನಿ. ಈ ಹಾಲ್ನ್ಯಾಗ ಒಂದ್ ಸ್ವಲ್ಪ ನೀರ್ ಬೆರೆಸಿದ್ರ ಕಫ ಆಗೋದಿಲ್ಲ ರೀ. ಅದಕ್ಕೆ ಯಾವಾಗ್ಲೂ ಹಾಲ್ನ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡ್ಬೇಕು. ಈ ಹಾಲ ಸ್ವಲ್ಪ ಕುದಿ ಬಂದಿತ್ರಿ. ಈಗ ನೆನೆ ಇಟ್ಟಿದ್ದ ಸಾಬುದಾಣೆ ಇದ್ರಾಗ ಹಾಕೊಂತೇನ್ರಿ. ಇದ ಅರ್ಧ ಲೀಟರ್ ಹಾಲ್ ತಗೊಂಡೇನ್ರಿ. ಅದ್ರಾಗ 1 ಬಟ್ಟಲ್ದಷ್ಟ ಬೆಲ್ಲ ಹಾಕೊಳಕತ್ತೀನಿ. ಅವಾಗ ತುಪ್ಪದಾಗ ಹುರಿದಿಟ್ಟಿದ್ದ ಶಾವ್ಗಿ ಈಗ ಅದನ್ನು ಹಾಕೊಳಕತ್ತೇನಿ ನೋಡ್ರಿ. ಈಗ ಹುರಿದಿಟ್ಕೊಂಡಿದ್ದ ಗೋಡಂಬಿ, ಬಾದಾಮಿ, ಕಲ್ಲಂಗಡಿ ಬೀಜ ಎಲ್ಲಾ ಹಾಕೊಂಡ ಚಲೋ ತಂಗ ಕುದಿಸ್ತೇನ್ರಿ. ಈ ಶಾವ್ಗಿ ಪಾಯಸ ತಯಾರಾಗೈತ್ರಿ. ಅದ ಒಲಿ ಮೇಲಿಂದ ಇಳಿಸ್ಕೊಂಡ ಒಂದ್ ಸ್ವಲ್ಪ ಕಸಕಸಿ ಹುರಿತೇನ್ರಿ. ಇದ ಹುರಿದಿದ ಕಸಕಸಿ ಮತ್ತೆ ತುಪ್ಪ ಕಡಿಕ ಹಾಕೊಂತೇನಿ ನೋಡ್ರಿ.
ಈಗ ಬಸವಣ್ಣಗ ಪೂಜೆ ಮಾಡಿದ್ದ ಶಾವ್ಗಿ ಪಾಯಸ ಎಡಿ ಹಿಡಿತೇನ್ರಿ. ಅಕ್ಷಯ ತಿಥಿಯಾದ ವಿಶೇಷವಾಗಿ ನಾನು ಬಸವಣ್ಣಗ ಇವತ್ತ ಶಾವ್ಗಿ ಪಾಯಸ ಮಾಡಿ ಬಸವಣ್ಣಗ ಎಡಿ ಹಿಡ್ದೇನ್ರಿ. ಶಾವ್ಗಿ ಪಾಯಸದಾಗ ಸಾಬುದಾಣಿ ಹಾಕಿ ಮಾಡೇನ್ರಿ. ನೀವು ನಿಮ್ಮ ಮನೆಯೊಳಗ ಅಕ್ಷಯ ತಿಥಿಯ ದಿವಸ ಶಾವ್ಗಿ ಪಾಯಸ ಮತ್ತು ಅದ್ರೊಳಗೆ ಸಾಬುದಾಣಿ ಹಾಕಿ ಮಾಡಿ ತಪ್ಪದೇ ಮಾಡ್ರಿ. ಮತ್ತೆ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಅಕ್ಷಯ ತಿಥಿಯಾದ ಎಲ್ಲರಿಗೂ ಶುಭಾಶಯಗಳು ಸ್ನೇಹಿತರೆ. ಶಾವ್ಗಿ ಪಾಯಸ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಂತೂ ಮಾಡೇ ಮಾಡ್ರಿ. ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಅಂದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೀವು ನೋಡ್ಬೋದ್ರಿ. ನಾ ಮತ್ತೆ ಮುಂದಿನ ವಾರ ಹೊಸ ವಿಡಿಯೋ ತೊಗೊಂಡೆ ನಿಮ್ಮ ಮುಂದೆ ಬರ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ. ತಗೋಮ್ಮ, ಇಲ್ಲ ಬಿಸಿ ಇಲ್ಲ, ತಿನ್ನ.